ಸರ್ಕಾರದ ನಿಯಮ ಅದು. ಪ್ರತಿ ಖಾಸಗಿ ಶಾಲೆ ಒಳಗೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಹಿಂಗೆಲ್ಲ ಸ್ಟ್ಯಾಂಡರ್ಡ್ಗಳಿಗೆ ಇಂತಿದ್ದೇ ಶುಲ್ಕ ತಗೋಬೇಕಂತೇಳಿ ಇದು ಸರ್ಕಾರದ ಆದೇಶ ಇದ್ರೂ ಕೂಡ ಯಾವುದೇ ಒಬ್ಬ ಖಾಸಗಿ ಶಾಲೆಯ ಯಾವುದೇ ರೀತಿಯಿಂದ ಶುಲ್ಕದ ಒಂದು ನಾಮಫಲಕ ಇಲ್ಲ. ಇದು ದುರ್ದೈವದ ಸಂಗತಿ. ರಾಜಕಾರಣಿಗಳು ಪ್ರತಿ SLC ಎಕ್ಸಾಮ್ ತಕ್ಷಣ ನಮ್ಮ ಜಿಲ್ಲೆ ಯಾಕೆ ಇಷ್ಟು ಕಡೆಗಣಿಸ್ಯಾರ, ಯಾಕೆ ಈ BO DDPಗಳು ಕೆಲಸ ಮಾಡೋಲಾಗ್ಯಾರ, ಆಮೇಲೆ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಎಲ್ಲ ಅಂತೇಳಿ KDP ಒಳಗೆ ಮಾತಾಡ್ತಾರೆ. ಆದ್ರೆ ಅದರ ನಂತರದಲ್ಲಿ ಮಧ್ಯಮ ವರ್ಗದ ಕುಟುಂಬದವರು ಇವತ್ತು ಏನಾದರೂ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಫೀಗಳನ್ನು ಕಟ್ಟಬೇಕು. ಒಂದೇ ಒಂದು ಖಾಸಗಿ ಶಾಲೆ ಒಳಗೆ ಇಂಥ ವಿದ್ಯಾರ್ಥಿಗೆ ಇಷ್ಟು ಶುಲ್ಕ ಅಂತೇಳಿ ಯಾವುದೇ ಒಂದು ಈ ಜಿಲ್ಲೆಯಲ್ಲ, ಈ ರಾಜ್ಯದಲ್ಲಿ ಖಾಸಗಿ ಶಾಲೆ ಒಳಗೆ ಒಂದು ಶುಲ್ಕದ ಒಂದು ನಾಮಫಲಕ ಯಾವುದೇ ಖಾಸಗಿ ಶಾಲೆ ಒಳಗಿಲ್ಲ. ಹಾಗೆ ನಾನು ಕಮಿಷನರ್ ಅವ್ರ ಆಫೀಸ್ಗೆ ಮಾತಾಡಿದೆ, ಇಲ್ಲ ನಾಳೆ ನಾಡ್ದು ನಾವು ಆದೇಶನ DDPI ಕಳಿಸ್ತೀವಿ, DDPI ಮುಖಾಂತರ ಎಲ್ಲ BOಗಳಿಗೆ ಸರ್ಕ್ಯುಲೇಟ್ ಮಾಡ್ತಾರ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೆ ಇಷ್ಟು ವರ್ಷ ಆಗಿದ್ದೇನು ವ್ಯವಸ್ಥೆ? ದಯವಿಟ್ಟು ಖಾಸಗಿ ಶಾಲೆಗಳು ದೊಡ್ಡ ಯಾಕೆ ಖಾಸಗಿ ಶಾಲೆಗಳು ಈ ವ್ಯವಸ್ಥೆ ಆಗ್ಯಾವಂದ್ರೆ ದೊಡ್ಡ ರಾಜಕಾರಣಿಗಳಿವೆ ಖಾಸಗಿ ಶಾಲೆ ಅದಾವ ಆ ಕಾರಣಕ್ಕೆ. ಆದರೆ ಈ MLCಗಳು ಏನು ಮಾಡಕತ್ತಾರೆ, ಇಲೆಕ್ಷನ್ ಬಂದಾಗ ಮಾತ್ರ MLCಗಳು ತಮ್ಮ ಕಾರ್ಯವನ್ನು ಸ್ಟಾರ್ಟ್ ಮಾಡ್ತಾರೆ. MLCಗಳು ವಿಶೇಷವಾಗಿ ಮುತುವರ್ಜಿ ವಹಿಸಿ ಖಾಸಗಿ ಶಾಲೆಗಳ ಮೇಲೆ ಹಿಡಿತಿಟ್ಟು ಮಧ್ಯಮ ವರ್ಗದ ಕುಟುಂಬಗಳು ಇವತ್ತು ಏನಾದರೂ ಒಂದು ಬರೀ ಫೀ ಅಷ್ಟೇ ತಗೋತಾರಲ್ಲ, ಡೊನೇಷನ್ ತಗೋತಾರೆ. ಪ್ರತಿ ವರ್ಷ ಡೊನೇಷನ್ಗಳ ಹಾವಳಿ, ಪ್ರತಿ ವರ್ಷ ಡೊನೇಷನ್. ಅದೇ ಮಗು ನೆಕ್ಸ್ಟ್ ಕ್ಲಾಸಿಗೆ ಹೋಗ್ಬೇಕಾದ್ರೆ ಮತ್ತೆ ಡೊನೇಷನ್ ಕಟ್ಟಬೇಕು ಆ ಶಾಲೆಗೆ. ಡೊನೇಷನ್ಗಳು ಆ ಖಾಸಗಿ ಶಾಲೆ ಏನು ಸಂಸ್ಥಾಪಕರು ಇರ್ತಾರಲ್ಲ ಅವರು ಡೆವಲಪ್ಮೆಂಟ್ ಆಗ್ತಾರೆ ಹೊರತಾಗಿ ಆ ಮಕ್ಕಳಲ್ಲಿ ಶಿಕ್ಷಣ ಮೌಲ್ಯವನ್ನು ಕುಶಿಲಾಕತ್ತಾರೆ. ಆ ನಿಟ್ಟಿನಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಖಾಸಗಿ ಶಾಲೆಗಳ ಮೇಲೆ ಒಂದು ಹಿಡಿತಿಟ್ಟು ದಯವಿಟ್ಟು ಮಧ್ಯಮ ವರ್ಗದ ಕುಟುಂಬದವರು, ಇನ್ನು ದೊಡ್ಡ ನೌಕರಸ್ಥರು ಖಾಸಗಿ ಶಾಲೆಗಳಿಗೆ ಹಾಸ್ತಾರೆ. ಆದರೆ ಏನು ಸಮಸ್ಯೆ ಅದಂದ್ರೆ ಮಧ್ಯಮ ವರ್ಗದವರು ಕೂಡ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳು ನಮ್ಮ ವಿಜಯಪುರ ಶಾಲೆಗಳಲ್ಲಿ ಆ ಶಿಕ್ಷಣ ಮೌಲ್ಯವನ್ನು ಕಳೆದುಕೊಂಡರು. ಸಾಕಷ್ಟು ಈ ಹಿಂದೆ ನಾನು ಪತ್ರಿಕಾಗೋಷ್ಠಿ ಮಾಡಿ ವಿನಂತಿಯನ್ನು ಮಾಡಿಕೊಂಡಿದ್ದೀನಿ. ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಕೂಡ ನಾನು ಕೇಳ್ಕೊಂಡಿದ್ದೀನಿ, ದಯವಿಟ್ಟು ಪ್ರಾಥಮಿಕ ಶಾಲೆ ಸರ್ಕಾರಿ ಶಾಲೆಗಳು ಅದು ಡೆವಲಪ್ಮೆಂಟ್ ಆಗಿದ್ವು ಅಂದ್ರೆ ಈ ಖಾಸಗಿ ಶಾಲೆಗಳಿಗೆ ಮಾರು ಹೋಗೋದು ಆಗಂಗೇ ಇಲ್ಲ. ಸರ್ಕಾರಿ ಶಾಲೆಗಳು ಡೆವಲಪ್ಮೆಂಟ್ ಆಗಬೇಕು ಅನ್ನೋದು ಒಂದು ವಿನಂತಿ ಅದ. ಆದ್ರೆ ಖಾಸಗಿ ಶಾಲೆಗಳಲ್ಲಿ ವಿನಂತಿ ಏನದಂದ್ರೆ ದಯವಿಟ್ಟು ತಾವು ಯಾವ ವಿದ್ಯಾರ್ಥಿಗೆ ಯಾವ ತರಗತಿಗೆ ಎಷ್ಟು ಫೀ ತಗೋತೀರ ಅದನ್ನ ತಾವು ಡಿಸ್ಪ್ಲೇ ಮಾಡಬೇಕು ಪ್ರತಿ ಶಾಲೆಗಳಲ್ಲಿ ಅಂತೇಳಿ ನನ್ನೊಂದು ವಿನಂತಿ ಅದ. ಈ ಮಟ್ಟಿನಲ್ಲಿ ಈ ಒಂದು ಸ್ವಲ್ಪ ದಿವಸ ನೋಡ್ತೀವಿ, ಒಂದು ವೇಳೆ ಆಗಲಿಲ್ಲ ಅಂದ್ರೆ ಇದ್ರ ವಿರುದ್ಧ ನಾವು ಹೋರಾಟಗಳನ್ನು ಮಾಡ್ತೀವಿ. ಸುಮಾರು ಒಂದು 20-21 ವಿದ್ಯಾರ್ಥಿಗಳನ್ನ 2,000 ರೂಪಾಯಿ ಫೀ ಬ್ಯಾಲೆನ್ಸ್ ಉಳಿದ ಅಂತೇಳಿ 1-1.5 ತಾಸು ಹೊರಗೆ ನಿಂದಿರ್ತಾರೆ. ಆದರ್ಶ ನಗರದಲ್ಲಿ ಎಕ್ಸಲೆಂಟ್ ಶಾಲೆ. ಆಮೇಲೆ ಹೋಗಿ ಫೀ ತುಂಬಿಂದ ಹುಡುಗರನ್ನ ಒಳಗೆ ಕರ್ಕೊಂಡ್ರ. ಎಂಥ ದುರ್ದೈವ ಸಂಗತಿ ಅಂದ್ರೆ ಕೆಲವೊಬ್ರು ಊರಿಗೆ ಹೋಗಿರ್ತಾರೆ ಪಾಲಕರು, ಕೆಲವೊಬ್ರು ದುಡಿಲಾಕ ಬೇರೆ ಊರಿಗೆ ಹೋಗಿರ್ತಾರೆ. ಅಂಥವ್ರು ತಕ್ಷಣ ದುಡ್ಡು ಬಂದ್ರೆ ಎಲ್ಲಿ ಅದೇ ಶಾಲೆ ಒಳಗೆ ಕಲಿತಿರ್ತಾರ, ಮುಂದೆ ಅವಕಾಶ ಇರ್ತದ. ಆದ್ರೆ ಪಾಲಕರಿಗೆ ಎಷ್ಟು ಹರಾಸ್ಮೆಂಟ್ ನಡೆದದ ಅನ್ನೋದು ಈ ಮೂಲಕ ತಮ್ಮಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ಕೊತೇನೆ. ಕೇವಲ ಇದು ಪ್ರೈಮರಿ ಹೈಸ್ಕೂಲ್ ಸರ್, ಎಕ್ಸಲೆಂಟ್ ಆದರ್ಶ ನಗರ. ಫೀಸ್ ಕೊಡ್ಲಿಲ್ಲ ಅಂದ್ರೆ ಶಾಲೆಗಳು ಹೆಂಗೆ ನಡಿಬೇಕು? ಅವು ಪ್ರೈವೇಟ್ ಡೊನೇಷನ್ ರೂಪದಾಗ ಅದು ಓಪನ್ ಸೀಕ್ರೆಟ್ ಎಲ್ಲ ಗೊತ್ತು. ಡೊನೇಷನ್ ಅಲ್ಲ, ಅದಕ್ಕಾಗಿ ನೀವು ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳನ್ನ ಈ ಕನ್ನಡ ಶಾಲೆಗಳನ್ನ ನೀವು ಮೇಲ್ದರ್ಜೆಗೆ ಡೆವಲಪ್ಮೆಂಟ್ ಮಾಡಿದ್ರೆ ಆಟೋಮೆಟಿಕ್ ಎಲ್ಲರೂ ಅಲ್ಲಿ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ ಮಕ್ಕಳನ್ನ. ಖಾಸಗಿ ಶಾಲೆಗಳು ಅವ್ರು ಹಿಡಿತಾ ಇಡಬೇಕು. ಎಲ್ಲ ಖಾಸಗಿ ಶಾಲೆ ಚೇರ್ಮನ್ ಮುಖ್ಯಸ್ಥರನ್ನು ಕರೆಸಿ ಫೀ ಕಡಿಮೆ ಮಾಡಿಸೋ ಕೆಲಸ ಆಗಬೇಕು. ಡೊನೇಷನ್ ಯಾಕೆ ತಗೋತೀರಿ ಪ್ರತಿ ವರ್ಷ ಅನ್ನೋದು ಆಗಬೇಕು. ಅಲ್ಲ, ಈಗ